ನಿಮ್ಮ ಅಮೂಲ್ಯವಾದ ಮತ ನಮ್ಗೆ ಇರ್ಲಿ. ನಿಮ್ಮ 1 ಓಟು 100 ಓಟಿಗೆ ಸಮ. ಓಟ್ ಹಾಕಿ ನಮ್ಮನ್ನ ಗೆಲ್ಸಿ. ಹತ್ತತ್ಲಿ 100 ಮನೆಗೆಲ್ಲ ನೀರು, ರೋಡ್ಗೆಲ್ಲ ಟಾರು, ನಾಗರಾಜಣ್ಣಂಗ್ ಬೀರು, ಸತ್ಯ ನೀ ಕಾರು. ಏನಿವತ್ತು ಇಷ್ಟು ಖುಷಿಯಾಗಿದ್ದೀರಾ? ಸವಿ ಟ್ರಾವೆಲ್ಸ್. ಸಾವಿತ್ರಿ ಹೆಂಗೈತೆ ಬೋರ್ಡು? ಲ್ಯಾಪಯ್ಯ ಹೆಂಗೈತೆ? ಚೆಂದಾಗಿಲ್ಲ ಅಂದು ನಿನ್ನ ಮನಸ್ಸು ಬೇಸರ ಮಾಡ್ಸಕ್ಕಾಯ್ತದಲ್ಲ. ಜೀವನದಾಗೆ ಒಂದೊಂದು ಹೆಜ್ಜೆ ಮುಂದೆ ಇಕ್ತಾ ಇದ್ದೀರಾ. ಸಾವಿತ್ರಿ, ಇನ್ನು ನಮ್ಮ ಕಷ್ಟ ಎಲ್ಲ ತೀರ್ತು ಕಣವ. ನೀವಿಬ್ರು ಸಂದಾಗಿರ್ರ. ಯಾಕೆ ಸತ್ಯ ಕಣ್ಣೀರು? ನೀನ್ ತುಂಬಾ ರಾಜಿ ಆಗ್ಬಿಟ್ಟೆ ಸಾವಿತ್ರಿ. ಕಷ್ಟಗಳ ಜೊತೆ, ಬಡತನದ ಜೊತೆ, ಸ್ಲಮ್ ಜೊತೆ. ಇನ್ಮೇಲೆ ಕೈಯಲ್ಲಿ ಸ್ವಲ್ಪ ದುಡ್ಡು ಓಡಾಡ್ತದೆ. ನೀನೇನ್ ಸಂದಾಗಿ ನೋಡ್ಕೊಂತೀನಿ. ಏನ್ ಬೇಕಾದ್ರೂ ಕೇಳೋ, ಇಲ್ಲ ಅಂತ ಹೇಳಲ್ಲ. ಎಲ್ಲರೂ ಸಂತೋಷವಾಗಿದ್ರೆ ಅಷ್ಟೇ ಸಾಕು ಸತ್ಯ. ಆದ್ರೆ ದೇವ್ರ ಬಗ್ಗೆನೇ ಭಯ ನನಗೆ. ಎಲ್ಲ ಸರಿ ಹೋಗ್ತಿದೆ ಅನ್ನೋಷ್ಟರಲ್ಲಿ ಏನಾದ್ರೂ ಒಂದು ಸಮಸ್ಯೆ ತಂದಿಡ್ತಾನೆ. ಈಗೇನು ತಾನೆ ನೋಡಿ, 6-7 ದಿನ ಆಯ್ತು. ಪ್ರತಾಪ್ ಬಗ್ಗೆ ಏನು ಗೊತ್ತಾಗ್ಲಿಲ್ಲ. ಬೋರ್ಡ್ ತರ್ಬೇಕಾದ್ರೆ ಬೋ ನೆನಪಾದ್ರು ಪ್ರತಾಪ್ ಬಾಸು. ತುಂಬಾ ಒಳ್ಳೆ ಫ್ರೆಂಡು. ಪೂಜೆಗಿರ್ಬೇಕಾಗಿತ್ತು. ಲೇ ಮಗ, ನಾಳೆ ಬೆಳಗ್ಗೆನೆ ಕಣ್ಲ ಪೂಜೆ. ಎಲ್ಲಾರನ್ನೂ ಕರೆದಾಗೈತೆ. ವಿನೂತನೂ ಬತ್ತಾವಳೆ. ಅವಳು ಬಂದಾಗ ಪ್ರತಾಪ್ ಬಾಸ್ ಇದ್ರೆ ಸಂದಾಗಿರ್ತಿತ್ತು ಅಂತ ಹೇಳ್ತಾ ಇರ್ಬೇಡಿ. ಆಮ್ಯಾಕ್ ನಾವೇ ಕರ್ಸಿ ದುಃಖ ಕೊಟ್ಟಂಗಾಯ್ತದೆ. ಏನು ಆಗಕ್ಕಿಲ್ಲ ಕಣ್ಣ. ದಿಗಲ್ ಪಡ್ಬೇಡಿ, ಸುಮ್ಕಿಡಿ. ನಾನು ಅದೇ ಧೈರ್ಯದಾಗಿದ್ದೀನಿ ಕಣಪ್ಪಯ್ಯ. ಸಾವಿತ್ರಿ, ಮಂಜ ಪೂಜೆ ಸಂಬಂಧನ ಅವನ್ನೆಲ್ಲ ತತ್ತಾನೆ. ಎಲ್ಲ ನಾನೇ ತಂದೀವಿ ಕಣ್ಲ. ಬಾಳೆಕಂದ ಒತ್ತಡಕ್ಕೆ ತತ್ತೀನಿ. ಸಾವಿತ್ರಿ, ಬೇಕಾದವ್ರನ್ನೆಲ್ಲ ಕರೆದಿದ್ಯಲ್ಲ, ಯಾರನ್ನು ಮರ್ತಿಲ್ಲ ತಾನೆ? ಬ್ಯಾಂಕ್ ಮ್ಯಾನೇಜರ್ ತುಂಬಾ ಸಹಾಯ ಮಾಡಿದ್ದಾರೆ. ಅವರೊಬ್ಬರನ್ನ ಕರೆದಿಲ್ಲ. ಕರೆದ್ಬಿಡಿ. ತಡಿ, ಈಗಲೇ ಫೋನ್ ಮಾಡ್ತೀನಿ. ಹಲೋ ಮ್ಯಾನೇಜರ್ ಸರ್, ನಮಸ್ತೆ. ನಾಳೆ ಸವಿ ಟ್ರಾವೆಲ್ಸ್ ಓಪನಿಂಗ್ ಪೂಜೆ ಐತೆ. ನೀವು ನಮಗೆ ಹೆಲ್ಪ್ ಮಾಡಿದ್ದೀರಾ, ನೀವು ಬರಲೇಬೇಕು. ಬರ್ತೀನಿ. ಲೋನ್ ಚೆಕ್ ರಿಲೀಸ್ ಆಗಿದೆ. ನಾಳೆ ಪೂಜೆಗೆ ಬಂದು ಪೂಜೆ ಮುಗಿದ್ಮೇಲೆ ಚೆಕ್ ಕೊಡ್ತೀನಿ. ಸರಿ ಸರ್, ನಮಸ್ತೆ. ಬರ್ತಾರಂತ? ಬರ್ತಾರೆ. ಥೋ, ನನ್ನ ಬುದ್ಧಿಗಿಷ್ಟು ನೀವೊಂದು ಒಳ್ಳೆ ಸೀರೆ ತರದೆ ಮರ್ತೆ ನಾನು. ಈಗಿರೋದೇ ಸಾಕು. ವಿನುತಾ ಬರ್ತಿದ್ದಾಳೆ. ಅವಳೆದ್ರಿಗೆ ಹೊಸ ಸೀರೆ ಉಟ್ಕೊಂಡು ಮೆರೆದಂಗಾಗತ್ತೆ. ಏಳಿಗೆ ಆಗ್ತಿದ್ರು ತಂಗಿ ದುಃಖನ ಮರೆತು ಸಂಭ್ರಮಿಸೋ ಅಕ್ಕ ಅಲ್ಲ ಈ ಸಾವಿತ್ರಿ. ವೈಶಾಲಿ ಅವರೇ, ವೈಶಾಲಿ ಅವರೇ, ವಿನುತಾ, ವಿನುತಾ. ಅಮ್ಮ, ನಾನೇನು ತಪ್ಪು ಮಾಡಿಲ್ಲ ಅಮ್ಮ. ತಪ್ಪು ಮಾಡೋ ಥರ ನಿನ್ನನ್ನು ಬೆಳೆಸೂ ಇಲ್ಲ. ಕೆಟ್ಟ ಕೆಲಸ ಮಾಡೋಕ್ಕೆ ಪ್ರತಾಪ್ ರೀತಿಲ್ಲ ಅಂತ ದೋಷನೂ ಇರಲಿಲ್ಲ. ಪೊಲೀಸವ್ರು ಏನೇನೋ ಅಂತಾರೆ ಅಂತ ಅತ್ತೆ ಅದನ್ನೇ ನಂಬ್ತಿದಾರಮ್ಮ. 1 ವಾರ ಆಯ್ತು ಕಣೆ ಪ್ರತಾಪ್ ಎಲ್ಲಿದ್ದಾನೆ ಅಂತ ಗೊತ್ತಾಗಿ. ತಾಯಿ ಮನಸ್ಸು ಕಣೆ ಅದು. ಇಂಥ ಪರಿಸ್ಥಿತಿಲಿ ಯಾರು ಏನು ಹೇಳಿದ್ರು ನಂಬಿಡುತ್ತೆ. ನಿಂತ್ಕೊಳ್ಳಿ ಅಲ್ಲೇನೆ.
ಮನ್ಸು ಸರಿ ಇಲ್ಲ. ತುಂಬಾ ನಂಬಿದ್ದೆ ವಿನುತನ, ಕತ್ಕೊಯ್ದ್ಬಿಟ್ಲು. ಏನಾಯ್ತು ವೈಶಾಲಿ ಅವರೇ? ವಿನುತನ ಕರ್ಕೊಂಡು ಹೋಗಿ ಅಂತ ಹೇಳಿದ್ರಲ್ಲ. ಹೇಳೋದಕ್ಕೆ ಕಷ್ಟ, ವಿನುತ ಇಲ್ಲೇ ಇದ್ರೂ ಕಷ್ಟ. ವಿನುತ ನನಗೆ ಹೊರೆ ಆಗಲ್ಲ. ಇಷ್ಟು ವರ್ಷ ಅವಳು ನಮ್ಮನೇಲೆ ಇದ್ದಿದ್ದು. ಸರಿಯಾದ ಕಾರಣ ಕೊಡಿ, ನಾನು ಅವಳನ್ನ ಕರ್ಕೊಂಡು ಹೋಗ್ತೀನಿ. ಅಣ್ಣ ಗಂಡ ಆಗಲ್ಲ, ಆದ್ರೆ ಬಾವ ಗಂಡ ಆಗ್ಬೋದಲ್ವಾ? ರಿಸೆಪ್ಷನ್ ಹಿಂದಿನ ದಿನ ಪ್ರತಾಪ್ ಹೆಸರಿನಲ್ಲಿ 2 ಕೋಟಿ ರೂಪಾಯಿ ಇನ್ಶೂರೆನ್ಸ್ ಮಾಡಿಸಿ ಅದಕ್ಕೆ ಪ್ರತಾಪ್ ಹತ್ರ ಸೈನ್ ಹಾಕಿಸ್ಕೊಂಡಿದ್ದಾಳೆ. ಸತ್ಯನಿಂದ ಬಿಟ್ಟೆ ಸೈನ್ ಹಾಕ್ಸಿದಾಳೆ. ಆಮೇಲೆ ಇವಳು ಸತ್ಯ ಇಬ್ರು ಸೇರ್ಕೊಂಡು ಪ್ರತಾಪನ್ನ ಕಿಡ್ನಾಪ್ ಮಾಡಿಸಿದ್ದಾರೆ. ಪೊಲೀಸರು ಸಾಕ್ಷಿ ಸಮೇತ ವಿವರಿಸಿದ್ದಾರೆ. ಸತ್ಯನ್ಗೂ ವಿನುತನ್ಗೂ ಪ್ರೀತಿ ಇದೆ. ಪ್ರತಾಪು ಕ್ಷೇಮವಾಗಿರ್ಲಿ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಕರೆದ್ರೆ ಬರಲ್ಲ ಅಂತ ಹೇಳಿದ್ಲು. ನಾನು ಆ ಕಡೆ ಹೋಗ್ತಿದ್ದ ಹಾಗೇನೆ ಈ ಕಡೆ ಸತ್ಯನ ಕರೆಸ್ಕೊಂಡು ಏನ್ ಮಾಡಿದಾಳೆ ಅಂತ ನೀವೇ ನೋಡಿ. ಇವರಿಬ್ರು ಸೇರ್ಕೊಂಡು ನಮ್ಮಿಬ್ರಿಗೆ ಮೋಸ ಮಾಡಿದ್ದಾರೆ. ಅಯ್ಯೋ, ದಯವಿಟ್ಟು ಹಾಗನ್ಬೇಡಿ. ನಮ್ ವಿನುತ ಅಂತವಳಲ್ಲ. ಸತ್ಯನ್ ಗೊತ್ತಿನ ಮೇಲೆ ಆಸೆ ಇಲ್ಲ. ಅದನ್ನೆಲ್ಲ ನಂಬಕ್ ಹೋಗ್ಬೇಡಿ. ಕಾನೂನ್ಗೆ ಕಣ್ಣಿಲ್ಲ ಅಂತಾರೆ. ನೀವು ಕುರುಡಾಗಿ ನಮ್ ವಿನುತನ ಮೇಲೆ ಅಪವಾದ ಹೊರಿಸ್ಬೇಡಿ ದಯವಿಟ್ಟು. ಹಾಗೆ ಮಾಡಿದ್ರೆ ನಮ್ ವಿನುತನ್ ತುಂಬಾ ಕಷ್ಟ ಆಗುತ್ತೆ. ನನಗೆ ಹೇಳೋದಕ್ಕೂ ಅಸಹ್ಯ ಅನ್ಸುತ್ತೆ. ನಾನ್ ನನ್ನ ಪ್ರತಾಪನ ಕಳ್ಕೊಂಡಿದ್ದೀನಿ, ವಿನೋದ 2 ಕೋಟಿ ಪಡ್ಕೊಂಡಿದ್ದಾಳೆ. ನೋಡಿ, ಮೊದ್ಲು ಅವಳನ್ನ ಇಲ್ಲಿಂದ ಕರ್ಕೊಂಡು ಹೊರಟೋಗಿ. ಇಲ್ಲಾಂದ್ರೆ ಪ್ರತಾಪನ್ಗಾಗಿರೋ ಅನ್ಯಾಯ ನನ್ನ ಕೈಯಿಂದ ಇವಳಿಗೆ ಏನ್ ಮಾಡ್ಸುತ್ತೆ ಅಂತ ನನ್ಗೆ ಗೊತ್ತಿಲ್ಲ. ಕರ್ಕೊಂಡು ಹೋಗಿ. ಅಮ್ಮ ಪ್ಲೀಸ್ ಅಮ್ಮ, ಕೆಲಸ ಮಾಡ್ತೀನಮ್ಮ. ಪ್ರತಾಪ್ ನನ್ ಕಣ್ ರೆಪ್ಪೆ ಇದ್ದಂಗೆ. ನನ್ ಪ್ರೀತಿ ನಾನೇ ಕೊಲ್ತೀನಮ್ಮ. ಸಾಕು, ಮುಚ್ಚೆ ಬಾಯಿ. ನಿನ್ನ ಮುಖ ನೋಡೋದಕ್ಕೂ ನನಗಿಷ್ಟ ಇಲ್ಲ. ಕರ್ಕೊಂಡು ಹೋಗಿ, ಕರ್ಕೊಂಡು ಹೋಗಿ, ಕರ್ಕೊಂಡು ಹೋಗಿ. ಪ್ಲೀಸ್ ಅಮ್ಮ, ನನ್ ಮಾತು ನಂಬಿ. ನಾನು ಇಲ್ಲಿಂದ ಹೊರಟೋಗ್ಬಿಟ್ರೆ ನನ್ ಮೇಲೆ ಬಂದಿರೋ ಅಪ್ಪದ ಸತ್ಯ ಅಂತ ಆಗೋಗುತ್ತಮ್ಮ. ಅದನ್ನ ಸುಳ್ಳು ಅಂತ ಪ್ರೂವ್ ಮಾಡಕ್ ನಾನು ಏನು ಬೇಕಾದ್ರೂ ಮಾಡ್ತೀನಿ. ಸೀದಾ ತರ ಬೆಂಕಿಗಾರಿ ಹೇಳ್ಬೇಕಮ್ಮ. ನಾನು ಯಾವ್ದು ತಪ್ಪು ಮಾಡಿಲ್ಲಮ್ಮ. ಪ್ಲೀಸ್ ಅಮ್ಮ, ನನ್ನ ನಂಬಿ. ನೀವೇನ್ ಹೇಳಿದ್ರು ಮಾಡ್ತೀನಮ್ಮ. ನಾನು ಪ್ರೂವ್ ಮಾಡ್ತೀನಮ್ಮ. ಪ್ಲೀಸ್ ಅಮ್ಮ, ನನ್ನ ನಂಬಿ ಅಮ್ಮ. ಪ್ಲೀಸ್ ಅಮ್ಮ. ನೋಡು, ನೀನ್ ಯಾವ ತಪ್ಪು ಮಾಡಿಲ್ಲ ಅಂದ್ಮೇಲೆ ನೀನ್ ಯಾಕೆ ಹೆದರ್ಕೋಬೇಕು? ದೇವ್ರಿಗೆ ಅಪ್ಪೋದು ಹೇಳಿ ತಪ್ಪಿದ್ದಲ್ಲ. ಇದು ಒಂದು ಪರೀಕ್ಷೆ ಅಂತ ತಿಳ್ಕೊ. ನೋಡು, ನೀನಂತವಳಲ್ಲ. ನೀನ್ ಯಾವ ಮೋಸನೂ ಮಾಡಿಲ್ಲ. ನೀನ್ ಒಳ್ಳೆಯವಳು ಅಂತ ನಾನ್ ಪ್ರೂವ್ ಮಾಡ್ತೇನೆ ಕಣೆ. ಬಾ, ಆಮೇಲೆ ಇಲ್ಲಿಗೆ ಬರುವಂತೆ. ಬಾ ಬಾ, ಹೋಗೋಣ.
ಪದ್ಮ, ನಾನು ಬರ್ತಾ ಇದ್ದೆ ವಿನುತನ್ ಕರ್ಕೊಂಡ್ಬರೋದಕ್ಕೆ ನಿನ್ ಜೊತೆ. ನೀನು ಹೋಗಿರೋದು ನನಗೆ ಗೊತ್ತೇ ಇಲ್ಲ. ವಿನಿತಾ, ನೀನ್ ರೂಮ್ಗೆ ಹೋಗು. ಒಂದು ಅರ್ಧ ಗಂಟೆ ನೀವು ಇಲ್ಲೇ ಇರಿ, ನನ್ನ ಹಿಂದೆನೆ ಬಂದ್ಬಿಡ್ಬೇಡಿ. ದೇವ್ರೆ, ಪ್ರತಾಪ್ ಬೇಗ ಬರ್ಲಿ, ವಿನಿತನ ಮೇಲಿರೋ ಕಳಂಕ ತೊಳೆದು ಹೋಗ್ಲಿ, ನಮ್ಮನ್ನೆಲ್ಲ ಬದುಕಿಸು ಭಗವಂತ. ಕಳಂಕನ? ಯಾರ ಮೇಲೆ ಕಳಂಕ? ನಾನು ತಿಳ್ಕೋಬಹುದಾ? ಸತ್ಯ ವಿನುತ ಭಾವನಾದ್ಮೆ ಅಲ್ವಂತೆ, ಅವರಿಬ್ಬರ ಮಧ್ಯೆ ಪ್ರೀತಿ ಇದೆಯಂತೆ. ಯಾರು ಹೇಳಿದ್ದು ಪದ್ಮ? ವೈಶಾಲಿ ಅವರು. ಪ್ರತಾಪ್ ಪಾಲಿಸಿ ಮಾಡಿಸಿದಾನಂತೆ. ನಾಮಿನಿ ವಿನಿತಂದು, ಸಾಕ್ಷಿ ಸಹಿ ಸತ್ಯಂದು. 2 ಕೋಟಿ ರೂಪಾಯಿ ಪಾಲಿಸಿ ಇದೆಯಂತೆ. ದುಡ್ಡುಗೋಸ್ಕರ ಸತ್ಯ ವಿನಿತ ಇಬ್ರು ಸೇರಿ ಪ್ರತಾಪ್ನ ಕಿಡ್ನಾಪ್ ಮಾಡಿಸಿದಾರಂತೆ. ಅದಕ್ಕಾಧಾರ ಸಾಕ್ಷಿ ಪೊಲೀಸ್ನವ್ರ ಹತ್ರ ಇದೆಯಂತೆ. ಇಷ್ಟು ದೊಡ್ಡ ಅಪವಾದ ನೋಡಿ 4 ಜನದ ಮಧ್ಯೆ ನಾವು ಹೇಗೆ ತಲೆ ಎತ್ಕೊಂಡು ತಿರ್ಗೋದು? ಪೊಲೀಸರು ಹಾಗೆ ಪದ್ಮ, ಯಾವುದಕ್ಕೋ ಯಾವುದನ್ನೋ ಬೆಸಿದ್ದಾರೆ. ಇದಕ್ಕೆ ಉತ್ತರ ಕೊಡೋದಕ್ಕೆ ಪ್ರತಾಪ್ ಬರಬೇಕು. ಅಲ್ಲಿವರೆಗೂ ನಾವು ಕಾಯ್ಬೇಕು. ಕಾಯೋ ತಾಳ್ಮೆ ನನಗಿಲ್ಲ ರೀ. ಬಂದಿರೋ ಅಪವಾದ ನಮ್ 2 ಕುಟುಂಬಗಳನ್ನ ಬೀದಿಲಿ ನಿಲ್ಲಿಸ್ಬಿಡುತ್ತೆ. ಸಾವಿತ್ರಿ ಆ ಮನೇಲಿ ನೆಮ್ಮದಿಯಾಗಿರ್ತಾಳ? ವೈಶಾಲಿನ ಕೇಳ್ತೀನಿ. ಇಷ್ಟು ದಿನ ವಿನಿತ ಅವ್ರ ಮನೇಲಿ ಇದ್ಲು ಅಂತ ಸುಮ್ಮನೆ ಇದ್ದೆ. ಸುಳ್ಳು ಅಂತ ವೈಶಾಲಿನೇ ಬಂದು ಹೇಳ್ಬೇಕು. ವಿನಿತನ ಮೇಲಿರೋ ಅಪವಾದ ತೊಳಿಬೇಕು. ಬೇಡ ಪದ್ಮ, ಈ ವಿಷಯದಲ್ಲಿ ಅವಸರ ಪಡೋದು ಬೇಡ. ವಿನುತ ಏನು ಅಂತ ನಮಗೆ ಗೊತ್ತಿಲ್ವಾ? ಸತ್ಯ ಏನು ಅಂತನೂ ನಮಗೆ ಗೊತ್ತು. ನಾವು ರಂಪ ಮಾಡಿದ್ರೆ ವಿಷಯ ಊರಿಗೆಲ್ಲ ಗೊತ್ತಾಗುತ್ತೆ. ವಿನುತಕ್ಕೆ ತೊಂದರೆ ಆಗುತ್ತೆ. ಮುಳ್ಳಿನ ಮೇಲೆ ಸೀರೆ ಬಿದ್ರು, ಸೀರೆ ಮೇಲೆ ಮುಳ್ಳು ಬಿದ್ರು ಹರಿಯೋದು ಸೀರೆನೇ ಅಲ್ವಾ? ಈ ವಿಷಯನ ನಿಧಾನವಾಗಿ ನಾವೇ ಕೂತ್ಕೊಂಡು ಪರಿಹರಿಸ್ಕೋಬೇಕು. ಮರ್ಯಾದೆ ಪ್ರಶ್ನೆ ಅಲ್ವಾ? ಹೇಳಿ ದೊಡ್ಡ ಮನಿ ಸಾಹೇಬ್ರೆ, ಕಾರ್ಯಾಚರಣೆ ಶುರು ಆಯ್ತಾ? ಆ ಗುಂಡಿ ಒಳಗೆ ಇರೋ ವ್ಯಕ್ತಿ ಯಾರು ಅಂತ ಕನ್ಫರ್ಮ್ ಆಯ್ತಾ? ಕನ್ಫರ್ಮ್ ಸರ್. ನಿನ್ನೆ ರಾತ್ರಿ ಆ ವ್ಯಕ್ತಿ ಮತ್ತೆ ಚೀರಿದಾನಂತೆ. ಗಾರ್ಜನ್ಗಳು ಕೂಗಿದ್ದಾರೆ. ಆ ವ್ಯಕ್ತಿ ಮತ್ತೆ ರಿಪ್ಲೈ ಮಾಡಿಲ್ಲ. ಬಹುಶಃ ಅವನಿಗೆ ಭಯವಾಗಿರ್ಬೋದು. ಸರ್, ಬೇರೆ ಫಾರೆಸ್ಟ್ ಇಂದ ರೋಬ್ ರೈಡರ್ಸ್ ಕರೆಸಿ ಆಪರೇಷನ್ ಶುರು ಮಾಡಿ ಸರ್. ಪ್ರತಾಪ್ ಅವರೇ ಅಲ್ಲಿ ದಳಿ ಗುಂಡಿಲಿ ಕೂಗ್ತಿರೋದು ಅನ್ನೋದು 50-50 ಅಂತ ಇಟ್ಕೊಳ್ಳಿ ಸರ್. ಒಂದು ಹೆಲ್ಪು, ನನಗೆ ಪ್ರತಾಪ್ ಅವರ ಮಿಸಸ್ ಫೋನ್ ನಂಬರ್ ಬೇಕಿತ್ತು. ಯಾಕೆ ಹೇಳಿ ಸರ್? ಡೀಟೇಲ್ಸ್ ಬೇಕು ಸರ್. ನೀವು ಪ್ರತಾಪ್ ಅವ್ರದ್ದು ತುಂಬ ಹಳೆ ಫೋಟೋ ಕಳಿಸಿದ್ರಿ. ಪ್ರತಾಪ್ ಅವರ ಫಿಸಿಕಲ್ ಡೀಟೇಲ್ಸು ಮತ್ತು ಧ್ವನಿ ಬಗ್ಗೆ ಮಾಹಿತಿ ಬೇಕಿತ್ತು, ಅದಕ್ಕೆ ಸರ್. ಆಯ್ತು ಸರ್, ವಿನೂತ ನಂಬರ್ ಈಗಲೇ SMS ಮಾಡ್ತೀನಿ. ಥ್ಯಾಂಕ್ ಯು ಸರ್. ಸರ್, ಪ್ರತಾಪನೇ ಜೇನ್ಮಲೆ ಕಾಡಲ್ಲಿ ಸಿಕ್ಕಾಕೊಂಡಿರೋದು ಸರ್, ಕನ್ಫರ್ಮ್. ಅಲ್ರಿ, 600 ಅಡಿ ಆಳದಿಂದ ಒಬ್ಬ ವ್ಯಕ್ತಿ ಕಿರಿಸ್ತಾ ಇದ್ದಾನೆ. ಹೇಗೆ ಗೊತ್ತಾಗುತ್ತೆ? ಯಾರಾದರೂ ಅಲ್ಲಿ ಇಳಿದು ಫೋಟೋ ತೆಗೆದ್ರೆ ಮಾತ್ರ ಗೊತ್ತಾಗೋದು. ಯಾರೋ ದುಡ್ಡಿಗಾಗಿನೇ ಕಿಡ್ನಾಪ್ ಮಾಡಿದ್ದಾರೆ, ಕನ್ಫರ್ಮ್. ಹಲೋ ಅಮ್ಮ, ನಾನು ಅಮ್ಮ. ನಾಳೆನೆ ಪೂಜೆ. ಪುರೋಹಿತರನ್ನ ಯಾರು ಕರಿತಾ ಇಲ್ಲ, ನಾವೇ ಪೂಜೆ ಮಾಡೋದು. 10:30ಗೆಲ್ಲ ಪೂಜೆ ಶುರು ಆಗ್ಬಿಡುತ್ತೆ. ನೀನ್ ಅದಕ್ಕೂ ಮುಂಚೆ ಬಂದ್ಬಿಡ್ಬೇಕು.
ವಿನುತಾನು ಬರ್ತಿದ್ದಾಳಮ್ಮ. ಇವರೇ ಹೋಗಿ ಕರೆದು ಬಂದ್ರು. ನೀನು ಅಪ್ಪ ರಂಜು ಬಂದ್ಬಿಡಿ. ಯಾಕಮ್ಮ ಏನು ಮಾತಾಡ್ತಿಲ್ಲ? ಯಾಕಮ್ಮ? ಹೇಳಮ್ಮ, ಕೇಳಿಸ್ತಾ ಇದೆ. ಯಾಕಮ್ಮ ಇಷ್ಟೊತ್ತು ಒಂದ್ ಮಾತು ಇಲ್ಲ? ಅಯ್ಯೋ ನೀನ್ ಹೇಳು, ನನ್ ಕೇಳಿಸ್ತಾ ಇದೆಯಲ್ಲ. ನಾಳೆ 10:00 ಪೂಜೆ, ಅದನ್ನ ಹೇಳಕ್ಕೆ ಫೋನ್ ಮಾಡಿದೆ. ನೀವೆಲ್ಲರೂ ಬಂದ್ಬಿಡ್ಬೇಕು. ಸರಿನಮ್ಮ, ಬರ್ತೀವಿ. ಸರಿಮ್ಮ. ಅಮ್ಮ, ವೈಶಾಲಿ ಅತ್ತೆ ನನ್ನ ಮನೆಯಿಂದ ಹೊರಗಾಕಿರೋ ವಿಷಯನ ಅಕ್ಕನ ಹತ್ರ ಹೇಳ್ಬೇಡ ಅಮ್ಮ. ನನಗೆ ಮುಜುಗರ ಆಗತ್ತೆ, ಪ್ಲೀಸ್. ಹೇಳ್ದೆ ಇದ್ರೆ ಈ ವಿಷಯ ಗೊತ್ತಾಗತ್ತಮ್ಮ. ಇದು ಮುಚ್ಚಿಡೋ ವಿಷಯ ಅಲ್ಲ. ನೋಡು, ನೀನ್ ನಾಳೆ ಸಾವಿತ್ರಿ ಮನೆಗೆ ಪೂಜೆಗೆ ಬರ್ತಾ ಇದೀಯ. ಬರ್ಬೇಕಮ್ಮ? ಹ್ಞೂ ಕಂದ, ನೀನು ನಮ್ಮ ಜೊತೆ ಬಾ. ನೋಡು, ಅನುಮಾನ ಪಟ್ಟ ತಕ್ಷಣ ಆ ಅನುಮಾನ ನಿಜ ಆಗೋದಿಲ್ಲ. ನೀನು ನಾಳೆಗೆ ಪೂಜೆಗೆ ಬಂದು ಎಲ್ಲ ಯೋಚನೆಯನ್ನು ಮರೆತು ಲವಲವಿಕೆಯಿಂದ ಓಡಾಡ್ಕೊಂಡಿರು. ಸರಿನಾ? ಮೊಸರನ್ನ ಕಲ್ಸ್ಕೊಂಡ್ಬರ್ತೀನಿ, ಊಟ ಮಾಡುವಂತೆ. ಎಲ್ಲಿ ಹೋದ್ರಿ ಪ್ರತಾಪ್ ನೀವು? ನೀವಿಲ್ಲದೆ ಇರೋಕ್ ತುಂಬಾ ಕಷ್ಟ ಆಗ್ತಿದೆ ನನಗೆ. ಯಾಕೆ ಹೀಗೆ ಮಾಡಿದ್ರಿ? ಎಲ್ಲಿದ್ದೀರಾ? ನಾನು ಅಲ್ಲಿಗೆ ಬಂದ್ಬಿಡ್ತೀನಿ. ಸಾವಿತ್ರಿ